ಜನ, ಸಾಮಾನ್ಯ ಜನ, ಇವತ್ತು ಯಾರ್ಯಾರು ಬಡವರಿದ್ದಾರೆ ಆ ವರ್ಗದ ಜನ ದಂಗೆ ಹೇಳ್ತಾರೆ, ಕ್ರಾಂತಿ ಆಗತ್ತೆ ಅಂತ ಹೇಳಿದೆ. ಅದೇನು ನಾನು ಹಿಂದೆ ಮುಂದೆಲ್ಲ ಅದು ಹೇಳಿ ಎಷ್ಟು ವರ್ಷ ಅಲ್ಲ 6 ತಿಂಗಳಾಗೋದು DC ಆಫೀಸ್ ಮುಂದೆ ಹೇಳಿ ಅದನ್ನ ಈಗ ತಗೊಂಡು ಕೂತಾರೆ. ಕ್ರಾಂತಿ ಆಗತ್ತೆ ಅಂದ್ರು ಇನ್ನೇನಂತ ಹೇಳ್ಬೇಕು? ಮುತ್ತು ಕೊಡ್ತಾರೆ ನಿಮ್ಗೆಲ್ಲ ಬಂದು ಎದ್ದೆದ್ದು ಅಂತ ಹೇಳೋಣ. ನನ್ನ ಭಾಷೆ ಅಷ್ಟು ಹೊರಟು ಭಾಷೆಯಲ್ಲೇ ಮಾತಾಡ್ತೀನಿ, ವಿಧಾನಸೌಧದಲ್ಲೂ ಮಾತಾಡ್ತೀನಿ, ಎಲ್ಲಿಗೋದ್ರು ನಾನು ಮಾತಾಡೋದೆ ಸ್ವಲ್ಪ ಹಳ್ಳಿ ಭಾಷೆನ ಉಪಯೋಗಿಸ್ತೀನಿ. ಏನಕ್ಕೆ ಅರಸೀಕೆರೆ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕರ್ನಾಟಕ ರಾಜ್ಯದ ಜನ ಮೆಚ್ಚಾರೆ. ನೀವು ಮೆಚ್ಚಬೇಕಾದ್ರ ಪುಣ್ಯಾತ್ಮರ, ನಿಮ್ಮನ್ನೇನು ಇದು ಮಾಡಬೇಡಿ ಅಂತ ಹೇಳಕ್ಕಲ್ಲ, ಮೆಚ್ಚಿಸಿ ಅಂತ ಹೇಳಲ್ಲ, ನಿಮ್ಮನ್ನ ಮೆಚ್ಚಕ್ಕೂ ಬಂದಲ್ಲ ನಾನು. ಕ್ಷೇತ್ರದ ಜನ ಅದನ್ನ ನಂಬಿರೋವತ್ತಿಗೆ ಎಂತೆಂಥ ಅತಂತ್ರ ಸ್ಥಿತಿ ಬಂದ್ರೂ 4 ಸಾರಿ ನಾನು ಯಾವ ಪಕ್ಷದಲ್ಲಿ ನಿಂತರೂ ಜನ ಆಯ್ಕೆ ಮಾಡಿದ ನಾನು. ಅದೇ ಸಾಕ್ಷಿ ಜನ ಆಯ್ಕೆ ಮಾಡಿದ. ಜನ ತೀರ್ಪು ಕೊಟ್ಟಮೇಲೆ ನಿಮ್ಮದೇನ್ರಿ ತೀರ್ಪು? ನಿಮ್ಮನ್ನೇನ್ರಿ ಕೇಳ್ಬೇಕು ನಾವು ತೀರ್ಪನ್ನ? ಜಲಕ್ರಾಂತಿ ಆಗ್ಬೇಕು. ಹೌದು, ಕ್ರಾಂತಿ, ಎಲ್ಲಾ ಕ್ರಾಂತಿಯೂ ಆಗುತ್ತೆ. ಯಾವ ಇಡೀ 530 ಹಳ್ಳಿಗೆ ಮಹಾತ್ಮ ಗಾಂಧೀಜಿ ಕಂಡ ಕನಸು ಗ್ರಾಮ ಸ್ವರಾಜ್ಯ ಆಗ್ಬೇಕು, ರಸ್ತೆಗಳಾಗಬೇಕು ಅಂತ ಹೇಳಿದ್ರು. ಇವತ್ತೇನಾದ್ರೂ ಆಸೆ ಈಡೇರಿಸಿರೋ ನಾನು ಒಬ್ಬ ಶಾಸಕ ಇದ್ದೀನಿ. ಇಲ್ಲಿ 530 ಹಳ್ಳಿಗೂ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದೀನಿ. ಏನ್ ಮಾಡಬೇಕು ಅಂತ ಒಂದು ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ. ವಿದ್ಯಾಭ್ಯಾಸದ ಬಗ್ಗೆ ನಾನು ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದು ವಸತಿ ಶಾಲೆ ಇದ್ವೇನ್ರಿ? ಇಡೀ ದೇಶ ದಿಕ್ಕುಗಳಲ್ಲಿ ವಸತಿ ಶಾಲೆಗಳನ್ನು ಮಾಡಿ ಇವತ್ತು 3,000 ರಿಂದ 4,000 ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಇಂಜಿನಿಯರಿಂಗ್ ಕಾಲೇಜ್ ಇತ್ತ, ಪಾಲಿಟೆಕ್ನಿಕ್ ಇತ್ತ, ITI ಇತ್ತ, ಎಲ್ಲ ಏನ್ ಬೇಕು ಅರಸೀಕೆರೆಗೆ, ಒಂದು ತಾಲೂಕಿಗೆ ಒಂದು ಸಮೃದ್ಧಿ ಆಗಬೇಕು ಅಂತಕ್ಕಂಥದ್ದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಇವತ್ತು ಹಾಸ್ಟ್ಲು ಮತ್ತೊಂದು ವಸತಿ ಶಾಲೆಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು, ಎಷ್ಟು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇದೆಲ್ಲ ಗೊತ್ತಾಗೋದಿಲ್ವ ನಿಮಗೆ? ಹೋಗ್ಬಿಟ್ಟು ದೊಡ್ಡ ಮನುಷ್ಯಂಗೆ ಅಲ್ಲಿ ಕೂತ್ಕೊಂಡು ಏನೋ ಇದು ಮಾಡಿದಿರಿ, ಏನಿದೆ ಎಲ್ಲ? ಇದಕ್ಕೆ ನೀವು ಉತ್ತರ ಹೇಳ್ಬೇಕಷ್ಟೇ, ನಾನಲ್ಲ ಹೇಳೋದು. ನೀವು ಉತ್ತರ. ಜಲಕ್ರಾಂತಿ ಆಗಿದೆಯೋ ಇಲ್ವೋ ಅರಸೀಕೆರೆನಲ್ಲಿ ಅಂತಕ್ಕಂಥದ್ದನ್ನ ನೀವು ಹೇಳ್ಬೇಕು. ಅದೇನೆ ಕುಡಿಯೋ ನೀರು ಅರಸೀಕೆರೆಗೆ ಎಲ್ಲಿತ್ರಿ? ಅರಸೀಕೆರೆ ಬಿಟ್ಟು ಹೋಗಿ ಕೊಟ್ಟದ್ರೆಲ್ಲ. ಎಲ್ಲಿ ನೋಡಪ್ಪ, 24 ತಡ್ರಿ, ಈಗಲೇ ಅವ್ರು ಗೊತ್ತಾವೆ. ಈಗ ಯಾರಿ ನೀರಿ ತೊಂದರೆ ಆಯ್ತು ಹೇಳ್ರ? ಯಾರಿ ನೀರಿ ತೊಂದರೆ ಆಯ್ತು ಹೇಳಿ? 24x7 ಕೊಡೋಣ. ಯಾರಿಗಾರ ನೀರು, ಕುಡಿಯೋ ನೀರಿಗೆ ತೊಂದರೆ ಐತೆ, ನೀರಿಗೆ ತೊಂದರೆ ಐತೆ ಅಂದ್ರೆ ಏನ್ ಬೇಕಾದ್ರು ಮಾಡೋಣ. ನೀರ್ ನಿಲ್ಲಿಸ್ತಾರೆ. ನಾನೇ ನಿಲ್ಲಿಸಿ ರೇ ಬೈದ್ ಹೋಗ್ತೀನಿ ರೀ, ನೀರ್ ನಿಲ್ಲಿಸ್ರಿ ಅಂತ ಹೋಗಿ 2 ಹಳ್ಳಿ ಕೊಡುದು. ಈಗ ತಡೆಯಪ್ಪ, ಸಚಿವ ಸ್ಥಾನ ಆಶಿಗೂ ನಾನು ಸಿದ್ದರಾಮಣ್ಣನ ಅನುಯಾಯಿ, ಸಿದ್ದರಾಮಣ್ಣನ್ನೇ ನಾನು ಫಾಲೋ ಮಾಡಿಕೊಂಡು ಕಾಂಗ್ರೆಸ್ಗೆ ಹೋಗಿದ್ದೀನಿ. DK ಅವ್ರನ್ನ ಈಗ ಸಿದ್ದರಾಮಣ್ಣಗೆ ಕಂಟಕ ಇದು ಬಂದಾಗ, ಆಪಾದನೆ ಬಂದಾಗ ಅವ್ರನ್ನ ಸಮರ್ಥನೆ ಮಾಡೋದು ನ್ಯಾಯವಾಗಿದ್ರೆ, ಅನ್ಯಾಯವಾಗಿ ನಾನು ಸಮರ್ಥನೆ ಮಾಡೋದಿಲ್ಲ, ಸಮರ್ಥನೆ ಮಾಡಿದ್ದೀನಿ. ಇನ್ನೊಂದು, ಈ ತಾಲೂಕಿಗೆ ನೀರಿಗೆ ಈ ಸಾರಿ ಬರ್ತಾ ಇದ್ದ ನೀರನ್ನು ಹಾಳು ಮಾಡಿರಲ್ಲ ಫಾರೆಸ್ಟ್ನವರು ಅಂತ ಅಂದಿದ್ದೀನಿ. ಏನು ಇದು? ನಾನು ಇದು ಮಾಡಕ್ ಹೋಗಿದ್ದೀನಿ. ಕಾಂಗ್ರೆಸ್ ನಾಯಕರ ಕೈಲಿ ಸಚಿವ ಸ್ಥಾನ ಅಲ್ಲ, ಕಾಂಗ್ರೆಸ್ ನಾಯಕರ ಕೈಲಿ ಸಚಿವರ ಸ್ಥಾನ ನೋಡ್ರಿ. ಸಚಿವರನ್ನ ಮಾಡೋದು ನಾನು ಹೇಳಕ್ ಹೋಗಿದ್ದೆ ಸಿದ್ದರಾಮಯ್ಯವ್ರಿಗೆ. ಇಲ್ಲೇ ಅರಸೀಕೆರೆಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಶಿವಲಿಂಗೇಗೌಡನ ಮಿನಿಸ್ಟರ್ ಮಾಡ್ತೀನಿ ನಾನು ಅಂತ ಹೇಳಿದ್ರು. ಸ್ಟೇಡಿಯಂ ಅಲ್ಲಿ ಹೇಳಿದ್ರು ನಿಮ್ಗೆ ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ. ಇನ್ನು ಕೊಟ್ಟಿಲ್ಲಪ್ಪ. ಈಗ ಅದ್ರ ಬಗ್ಗೆ ಮುದ್ಕೊಂಡ್ರಾಗತ್ತಾ? ಕೆಲಸ ಮುಟ್ಕೊಂಡ್ರಾಗತ್ತಾ?
ಇದ್ರೆ ಹಣೆಲ್ ಬರ್ದಿದ್ರೆ ಕೊಡ್ತಾರೆ. ನಾವು ಅದನ್ನೇನು ಅದಕ್ಕೋಸ್ಕರ ಏನು ಲಾಬಿ ಮಾಡ್ತಾ ಇಲ್ಲ ನಾನು. ಅದಕ್ಕೆ ಯಾಕೆ ಲಾಬಿ ಮಾಡಕ್ ಹೋಗ್ಬೇಕು? ನನಗೆ ಅದ್ರ ಅವಶ್ಯಕತೆ ಏನಿದೆ? ಮಂತ್ರಿ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಹೈಕಮಾಂಡಿಗೆ ಬಿಟ್ಟಿದ್ದು. ಅದಕ್ಕೆ ನಾನೇ ಯಾಕೆ ಲಾಬಿ ಮಾಡ್ಬೇಕು? ಅದಕ್ಕೆಲ್ಲ ಹಿಂಗೆ ಯಾಕೆ ಮಾತಾಡ್ಬೇಕು, ಹಿಂಗ್ ಮಾತಾಡ್ಬೇಕ? ನನ್ನ ಕ್ಷೇತ್ರದ ಜನಕ್ಕೆ ಎಂತ ಸಿಟ್ರಿ ಅವತ್ತು ನೋಡ್ಬೇಕಾಯ್ತ್ರಿ. ಆ ನೀರು, ಆ ಬೇಲೂರು ಇದರಿಂದ ಒಳ್ಳಿ ಇದು ಹೋಗ್ತಾ ಇದ್ದದ್ದು ನೀರನ್ನ ಅದು ನೋಡ್ಬೇಕಾಯ್ತು. ಆ ಸ್ಥಿತಿನ ನನ್ನ ಅರಸೀಕೆರೆ ಕೆರೆ ಬಂದು ತುಂಬಿದ್ರೆ ನನ್ಗೆ ಎಷ್ಟು ಸಂತೋಷ ಆಗೋದು, ಅವತ್ತು ನಮ್ಮ ಜನಕ್ಕೆ ಎಷ್ಟು ಸಂತೋಷ ಆಗೋದು. ಇದಕ್ಕೆ ನಾನು ಮಾತಾಡಿದ್ರೆ ಏನು ಇದಕ್ಕೆ ಮಾತಾಡಿದ್ದೆ? ಯಾರಿಗ್ಯಾರೋ ನೀವು ಮಂತ್ರಿ ಕೊಡದೇ ಇದ್ರೆ ಇದು ಮಾಡಿ ಹಾಕಿ ನಿಮ್ಮನ್ನ ಅಂತ ಹೇಳಿದ್ರೆ ನಾನು ಅದಕ್ಕೆ ಹಾಕ್ತೆ. ನಾನು ಹೇಳಿದ ಫಾರೆಸ್ಟ್ ಇಲಾಖೆ ಮೇಲೆ ನೀವು ಅನ್ಯಾಯ ಮಾಡಿರಿ. ಫಾರೆಸ್ಟ್ ಇಲಾಖೆಯವರು ಜನ ಇಷ್ಟನ್ನೂ ಇದಾಕಿಬಿಟ್ಟು ಮಾಡಿಬಿಟ್ಟು ತೊಡೋಬಿಡಕ್ ನನ್ನ ಆತ್ಲಿಗೆ ಇದಾಕಿಡು ಅಂತ ಅನ್ನೋ ಸ್ಟೇಜಿಗೆ ಬಂದ್ರು ಜನ ಅವತ್ತು. ಯಾಕೆ ಕ್ರಿಮಿನಲ್ ಕೇಸ್ ಆಗುತ್ತೆ? ಯಾಕಾಗತ್ರಿ? ಅವೆಲ್ಲ ಆಡು ಭಾಷೆಗಳು ಎಲ್ಲ ಮಾತಾಡ್ತಿರ್ತಾರೆ, ಬೇಕಾದಷ್ಟು ಮಾತಾಡ್ತಿರ್ತಾರೆ. ಅವೆಲ್ಲ ಮನುಷ್ಯನ ಜೀವನದಲ್ಲಿ ಈ ಗ್ರಾಮೀಣ ಭಾಷೆಯಲ್ಲಿ ಅಡಕವಾಗಿರುವಂತ ವಸ್ತುಗಳು. ಲೇ ನೀನು ಇಡ್ತೀನಿ ನೋಡಿ ಅಟಮಂಬ ಅಂತಾರೆ. ಇಟ್ಬಿಡ್ತಾರ ಸರ್? ನೀನು ಇಡ್ತೀನಿ ನೋಡಿ ಸರಿಯಾದ ಬಾಂಬ ಅಂತಾರೆ, ಇಟ್ಬಿಡ್ತಾರ? ಹಾಗೆ ಆಡು ಭಾಷೆ ಅವು ವಿಧಾನಸಭೆಯಲ್ಲಿ ಹೇಳ್ತೀವಲ್ಲ ನಾವು. ಅವೇಂಗೆ ಕ್ರಿಮಿನಲ್ ಆಗ್ಬಿಡ್ತಾವು. ಇವ್ರು ಹೇಳ್ಬೇಕು ಕ್ರಿಮಿನಲ್ ಅಂತ. ಕ್ರಿಮಿನಲ್ ಹೆಂಗ? ಕ್ರಿಮಿನಲ್ ಹಾಕಿದ್ರೆ ಕ್ರಿಮಿನಲ್ ಆಗಲ್ಲ. ತಗೊಂಡೋಗಿ ಬೆಟ್ಟದ ಮೇಲೆ ಅಣ್ಣಾ ಹಜಾರೆ ಬೆಳೆ ಬೆಳೀತಾರೆ, ಹಣ್ಣು ಹಂಪಲು ಬೆಳೀತಾರೆ. ಅಲ್ಲಿ ಹೋದೆವು ನಾವು, ವಿಧಾನಸಭೆಯಿಂದ ನಾವು ಹೋಗಿ ಅವ್ರು ಮಾಡಿದ್ದು ನೋಡಿ ಹೆಂಗ್ ಮಾಡಿದ್ದಾರೆ. ಏನಿಲ್ಲ, ಒಂದು 5 ಎಕರೆ ಮಟ್ಟ ಮಾಡ, ಅದ್ರ ಮೇಲ್ಗಡೆ ಒಂದು ಕಟ್ಟೆ ಚೆಕ್ ಡ್ಯಾಮ್ ಕಟ್ಟು ನೀರು ನಿಲ್ಸೋದು. ಆ ನೀರ್ನೆಲ್ಲ ಅಲ್ಲೇ ಸ್ಟಾಕ್ ಮಾಡೋದು. ಅಲ್ಲಿಂದ ನೀರಿನ ಅಂತರ್ಜಲ ತಗೊಂಡು ಹನಿ ನೀರಾವರಿಯಲ್ಲಿ ಮತ್ತೊಂದರಲ್ಲಿ ನೀರನ್ನು ಮಾಡಿಕೊಂಡು ಹೈ ಕ್ಲಾಸ್ ಬೆಳೆ ಬೆಳೆದಾರೆ. ಏನು 20 ಕಿಲೋಮೀಟರ್ ಆಗುತ್ತೆ ಅದು ಬೆಟ್ಟ. ಎಷ್ಟು ಕಿಲೋಮೀಟರ್ ಆಗುತ್ತೆ ಗೊತ್ತಿಲ್ಲ. ನಾವೊಂದು ಅರ್ಧಕ್ಕೆ ಹೋಗಿ ವಾಪಸ್ ಬಂದ್ವಿ, ರೋಡಿನವರೆಗೆ ಹೋಗಿ ವಾಪಸ್ ಬಂದ್ವಿ. ಅಂತ ನೋಡಿಕೆ ಬಂದ ಮೇಲೆ ಅನ್ನಿಸ್ತು, ಇವತ್ತು ಹಿರೇಕಲ್ಗುಡ್ಡ ಏನು ಅರಸೀಕೆರೆ ತಾಲೂಕಿಗೆ ದೈವದತ್ತವಾಗಿ ಬಂದಿರತಕ್ಕಂಥ ಗುಡ್ಡಗಳಿದಾವೆ. ಈ ಗುಡ್ಡಗಳ ನೀರನ್ನು ಆಚೆ ಕಡೆ ಬಿಡಬಾರ್ದು ಅಂತೇಳಿ ಪ್ರತಿಯೊಂದು ಹಳ್ಳಕ್ಕೆ ಹೋಗಿ ನೋಡ್ರಿ, ಚೆಕ್ ಡ್ಯಾಮ್ ನಿಂತಂಗೆ ಸಾವಿರಾರು ಚೆಕ್ ಡ್ಯಾಮ್ಗಳು ಕಟ್ಟಿಸಿ ಅಂತರ್ಜಲನ ಹೆಚ್ಚಿಸಿದ್ದೀನಿ. ಇದು ಜಲಕ್ರಾಂತಿ ನಾನು ಮಾಡಿರೋದು. ಜಲಕ್ರಾಂತಿ ಕಣ್ರಿ. ಎಷ್ಟು ಚೆಕ್ ಡ್ಯಾಮ್ ರೀ. ಇವತ್ತು ಹೋಗಿ ನೋಡ್ರಿ ಯಾವ್ಯಾವ ಡ್ಯಾಮ್ ಅಲ್ಲಿ ನೀರು ನಿಂತವೆ ಅನ್ನೋದ. ಇವತ್ತು ಹೋಗಿ ನೋಡ್ರಿ ಯಾವ್ಯಾವ ಡ್ಯಾಮ್ಗಳಲ್ಲಿ ಚೆಕ್ ಡ್ಯಾಮ್ಗಳಲ್ಲಿ ನೀರು ನಿಂತವೆ ಅಂತ. ಒಂದು ಹಳ್ಳಕ್ಕೆ ಒಂದಲ್ಲ 10, 15, 20 ಚೆಕ್ ಡ್ಯಾಮ್ ಹಾಕಿದ್ದೀನಿ. 20 ಚೆಕ್ ಡ್ಯಾಮ್ ಹಾಕಿದ್ದೀನಿ. ಆ ಚೆಕ್ ಡ್ಯಾಮ್ ಅಲ್ಲಿ ನೀರು ನಿಂತದ್ದೆಲ್ಲ ಅಂತರ್ಜಲ ಇಳಿಯುತ್ತೆ, ಬೋರ್ವೆಲ್ ಓಡ್ತವೆ. 10 ಅಡಿಗೆ ನೀರು ಸಿಗ್ತಾ ಇದೆ ಇವತ್ತು ಕಣ್ಕಟ್ಟೆ ಹೋಬಳಿನಲ್ಲಿ. ಕಣ್ಕಟ್ಟೆ ಹೋಬಳಿ ಬರಡು ಅಂತ ಹೇಳ್ತಾ ಇದ್ರು. ಇವತ್ತು ಏನಾಗಿದೆ ಕಣ್ಕಟ್ಟೆ ಹೋಬಳಿ ಅಂತ ನೋಡಕ್ಕಾಗುತ್ತೆ ನಿಮ್ಮ ಕೈಲಿ? ಕೂತ್ಕೊಂಡು ಜಲಕ್ರಾಂತಿ ಆಗಿದೆಯಲ್ಲೋ ಅಂತ. ನಾನು ಬರೋವರೆಗೂ ಕುಡಿಯೋಕೆ ನೀರಿತ್ತೇನ್ರಿ ಅರಸೀಕೆರೆ ತಾಲೂಕಿಗೆ? ಬಂದಿದ್ವಿ. ಒಬ್ಬರು ಇಲ್ಲಿಯ ಮುಖಂಡರು ಏಕಾತ್ಮಕವಾಗಿ ಮಾತನಾಡಿದ್ದಾರೆ. ಕ್ರಾಂತಿ ಮತ್ತು ಈ ತರದ ಪದಗಳಿಂದ ಈ ತಾಲೂಕು ಉನ್ನತೀಕರಣಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ನಮಗೆ ಹಸಿರು ಜಲಕ್ರಾಂತಿ ಬೇಕು. ಈ ತರದ ಕ್ರಾಂತಿಗಳ ಮಾತಿನ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಅವರಿಗೆ ಈ ಸಂದರ್ಭದಲ್ಲಿ ಉತ್ತರವನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಅರಸೀಕೆರೆ ತಾಲೂಕಿನಲ್ಲಿ 1000 ಅರಸೀಕೆರೆ ತಾಲೂಕಿನಲ್ಲಿ ಸ್ವತಂತ್ರ ಭಾರತ ಬಂದು 75 ವರ್ಷಗಳವರೆಗೆ
ನಾನು ಈ ತಾಲೂಕಿನ ಶಾಸಕನಾಗೋವರೆಗೆ ಯಾವುದೇ ಒಂದು ಕುಡಿಯ ನೀರಿನಿಂದ ಹಿಡಿದು ಯಾವುದೇ ಒಂದು ಅಂತರ್ಜಲವನ್ನ ಹೆಚ್ಚಿಸ್ತಕ್ಕಂಥ ಜಲಕ್ರಾಂತಿ ಮಾಡ್ತಕ್ಕಂಥ ಕೆಲಸ ಆಗಿರ್ಲಿಲ್ಲ ಅನ್ನೋದು ನಿಮಗೂ ತಿಳಿದಿರ್ತಕ್ಕಂಥ ವಿಚಾರ, ಇಡೀ ಅರಸೀಕೆರೆ ತಾಲೂಕಿನ ಜನತೆಗೆ ಗೊತ್ತಿರ್ತಕ್ಕಂಥ ವಿಚಾರ. ನಾನು 2 ಪದಗಳನ್ನ ಬಳಸಿದ್ದೇನೆ. ಏನಕ್ಕೆ? ಎತ್ತಿನೊಳೆ ಆ ಹೋರಾಟ ಇನ್ನೆಲ್ಲ ಹೇಳ್ತೀನಿ. ಇವತ್ತು ಬಂದಿದೆ ನೀರು, ಅರಸೀಕೆರೆ ದಡಕ್ಕೆ ಬಂದಿದೆ. ಆ ದಡದಿಂದ ಹರಿದು ಬಂದು ಅರಸೀಕೆರೆ ತಾಲೂಕಿನ ಎಲ್ಲ ಕೆರೆಗಳು ತುಂಬತಕ್ಕಂಥ ನೀರು ಇವತ್ತು ಹೋಗಿ ಎಲ್ಲಿಗೆ ಸೇರ್ತಾ ಇದೆ? ವಾಣಿ ವಿಲಾಸ ಸಾಗರಕ್ಕೆ ಹೋಗ್ತಾ ಇದೆ. ಅಲ್ಲಿ ನೀರು ಅಲೋಕೇಶನ್ ಆಗಿಲ್ಲ. ನೀರು ಅಲೋಕೇಶನ್ ಆಗಿರೋದು ಪ್ರಥಮ ಬಾರಿಗೆ ಅರಸೀಕೆರೆಯ ಸಕಲೇಶಪುರದ ಬೈರ್ಗೊಂಡ್ಲಿನಲ್ಲಿ ನೀರನ್ನ ಎತ್ತಿದ್ರೆ ಸೀದಾ ಅರಸೀಕೆರೆ ತಾಲೂಕಿನ ಕೆರೆಗಳಿಗೆ ಮೊದಲು ನೀರು ಬರೋದು. ಇನ್ನೆಲ್ಲಿಗೂ ನೀರು ಮಂಜೂರಾತಿ ಆಗಿಲ್ಲ. ಆದ್ರೆ ಯಾಕೆ ಆ ನೀರನ್ನ ವಾಣಿವಿಲಾಸ ಸಾಗರಕ್ಕೆ ತಗೊಂಡೋದ್ರು ಅಂದ್ರೆ, ಈ ವರ್ಷ ನೀರನ್ನ ಟೆಸ್ಟ್ ಮಾಡಲೇಬೇಕು, ನೀರನ್ನ ಎತ್ತಿ ಎಷ್ಟು ಸಾಮರ್ಥ್ಯದ ನೀರು ನಮಗೆ ಸಿಗುತ್ತೆ ಅನ್ನೋದು ನೋಡ್ಲೇಬೇಕು ಅಂತ ಹೇಳಿ ನದಿಗಳಿಗೆ ಬಿಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನೀರನ್ನ ಮೇಲಕ್ಕೆ ಎತ್ತಿದವು. ಎತ್ತಿ ತಿಂಗಳಾನುಗಟ್ಲೆ ನೀರು ಹರಿದು ವಾಣಿ ವಿಲಾಸ ಸಾಗರ ತುಂಬಿತು. ಆ ನೀರೆಲ್ಲ ಅರಸೀಕೆರೆ ತಾಲೂಕಿಂದ ತುಮಕೂರು, ಕೋಲಾರದವರೆಗೆ ಹೋಗ್ಬೇಕಾದಂತ ನೀರು. ಆ ನೀರು ಇವತ್ತು ನಮ್ಗೆ ಸಿಗದಂಗ್ ಮಾಡಿದವ್ರು ಯಾರು? ಅರಣ್ಯ ಇಲಾಖೆಯವರು. ಅರಣ್ಯ ಇಲಾಖೆಯವರು ಎಂತ ತಪ್ಪು ಮಾಡಿದ್ದಾರೆ ಅಂದ್ರಲ್ಲಿ, ಫಸ್ಟ್ ರೈತರಿಗೆ ಎಲ್ಲನೂ ಅಗದು ಬಿಟ್ಟಿದ್ದಾರೆ. 8 ಕಿಲೋಮೀಟರ್ನ ಫಾರೆಸ್ಟ್ನೊಳಗೆ ಬಂದ್ಬಿಟ್ಟಿದೆ ಚಾನಲ್. ಪೂರ್ಣ ಪ್ರಮಾಣದಲ್ಲಿ ಆ ಚಾನಲ್ನ ಎಲ್ಲದಕ್ಕೂ ರೈತರು ಫಾರೆಸ್ಟಿನ ಜಮೀನು ಅಂತ ಈಗ ಬಂದಾರಲ್ಲ, ಅವ್ರಿಗೆಲ್ಲ ಪರಿಹಾರನೂ ನಮ್ಮ ಎತ್ತಿನೊಳೆಯಿಂದ ಕೊಟ್ಬಿಟ್ಟಿದ್ವಿ ಪೂರ ಜನಕ್ಕೆ. ಅವ್ರಿಗೆ ಇವರಿಗೆ ಅಂತಲ್ಲ, ಅವ್ರಿಗೆಲ್ಲ ಪಾಣಿ ಇದೆ. ಆಮೇಲೆ ಇವ್ರು ಬಂದು ಇನ್ನ 3 ಕಿಲೋಮೀಟರ್ ಇದೆ. 3 ಕಿಲೋಮೀಟರ್ ಇನ್ನು 15 ದಿವಸ 20 ದಿವಸದಲ್ಲಿ 3 ಕಿಲೋಮೀಟರ್ ಆಗೋದು. ಇಲ್ಲಾಶಿ ನೀರನ್ನ ತುಮಕೂರಿನವರೆಗೂ ಹರಿಸೋದು ಅಂತೇಳಿ ನಾವು ತೀರ್ಮಾನ ಮಾಡಿದ್ರೆ, ಕೊನೆ 3 ತಿಂಗಳಲ್ಲಿ 2 ತಿಂಗಳಲ್ಲಿ ಇವ್ರು ಬಂದು ಅಲ್ಲಿ ಜಾಗ ಕೊಡಲ್ಲ ಅಂತೇಳಿ ಪ್ರೊಟೆಸ್ಟ್ ಮಾಡಿದ್ರು. ಪ್ರೊಟೆಸ್ಟ್ ಮಾಡಿ ಸೆಂಟ್ರಲ್ ಗವರ್ನಮೆಂಟ್ನವರು ತಗೊಂಡು, ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಇಬ್ರು ಹೋಗಿ ಸೆಂಟ್ರಲ್ ಗವರ್ನಮೆಂಟ್ ಕನ್ವಿನ್ಸ್ ಮಾಡಕ್ ಪ್ರಯತ್ನ ಮಾಡಿ ಫಾರೆಸ್ಟ್ ಇಲಾಖೆಯಲ್ಲಿ ಒಪ್ಪಲಿಲ್ಲ. ಕೊನೆಗೆ ಒಂದು ಅಂತಿಮ ತೀರ್ಮಾನ ಆಗಿ ಈಗ ಫಿಕ್ಸ್ ಮಾಡಿದೀವಿ. ಈಗ ನೀರ್ ಎಲ್ಲಿಗೆ ಬಿಡೋದು ಅಂತ ಬಂದಾಗ ವಾಣಿ ವಿಲಾಸ ಸಾಗರ ಬಿಟ್ಟು, ಅವತ್ತು ಆ ಜನರ ರೋಷ, ಆ ಜನರ ಭಾವನೆ ಏನಿತ್ತು ಅಂದ್ರೆ, ಯಾರಿಗೂ ಏನ್ ಮಾಡೋಣ ಅಂತಕ್ಕಂಥ ಭಾವನೆ. ಅಲ್ಲಿ ಒಂದು 500ರಿಂದ 1000 ಜನ ನನ್ನ ಜೊತೆ ಬಂದಿದ್ರು ಅವತ್ತು. ಆ ಐದಳ್ಳ ಕಾವಲ್ ಅಂತ ನಿಟ್ಟೂರಿಂದ ಈ ಕಡೆ ಮತ್ತೆ ಕರ್ಕೊಂಡು ಹೋದಾಗ ದಂಡು ಬಂದು ನೀರನ್ನ ಬರ್ಲಿಕ್ಕೆ ಬಿಡ್ತಾ ಇಲ್ವಲ್ಲ, ಇಲ್ಲಿ ನೀರು ನಮ್ಗೆ ಇವತ್ತು ಸಾರಿ ಅರಸೀಕೆರೆ ತಾಲೂಕಿಗೆ ಈ ಭಾಗವಾಗಿ ತುಮಕೂರು ಹೋಗೋದಿಲ್ವಲ್ಲ ಅಂತ ಹೇಳಿ ಜನ ಆಕ್ರೋಶ ಭರಿತರಾಗಿದ್ರು. ಆಕ್ರೋಶ ಭರಿತರಾಗಿದ್ದಾಗ ನಾವು ಅದೇ ಮಾತನ್ನ ಅಲ್ಲೂ ಹೇಳಿದ್ದೇನೆ, ಇಲ್ಲೂ ಹೇಳಿದ್ದೇನೆ. ಜನ ಏನ್ ಬೇಕಾದ್ರೂ ಹತ್ತು ಬಾಂಬ್ ಎಸೆಯಕ್ ಬೇಕಾದ್ರೂ ತಯಾರಾಗಿದ್ರು ಅಂತ ಹೇಳಿದ್ದೇನೆ. ಆ ಮಟ್ಟದ ಹಾಕಿಬಿಟ್ಟು ಲಾಸ್ಟ್ ನೀರ್ ಈಚೆ ಕಡೆಗೆ ತಗೊಂಡ್ಬಿಡೋಣ ಮಾತು ನನಗೆ ಬಂದು ಹೇಳಿದೆ. ಇಲ್ಲ, ಒಂದ್ ಇದನ್ನೇ ಹಾಕ್ಬಿಡೋಣ, ಹಾಕ್ಬಿಟ್ಟು ಲಾಸ್ಟ್ ನೀರ್ನ ನಾವು ತಗೊಂಡೋಗ್ಬಿಡೋಣ ನೀರ್ನ ಅನ್ನೋ ಮಟ್ಟಕ್ಕೆ ಜನ ಮಾತನಾಡಿ. ನೀರು ಅಂದ್ರೆ ಅಷ್ಟು ಆಸೆ, ಅಭಿಲಾಷೆ. ಅದಕ್ಕೆ ಆ ಪದನ ಅವತ್ತು ಅಲ್ಲಿ ಮತ್ತೆ ಹೈಕಮಾಂಡ್ ಅಲ್ಲಿ ನೋಡ್ರಿ, ಅವತ್ತೇ ಜನ ಹಾಕಕ್ ಓಡಾಡ್ತಿದ್ರು, ಇನ್ ಜಲ್ದಿ ಮಾಡಿ ಅಂತ ಹೇಳಿ ಮಾಡಿ. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಆ ಏನು ಎಕರೆ ಜಾಗ ಹೋಗಿದೆ ಅವ್ರದ್ದು ಫಾರೆಸ್ಟ್, ಆ ಜಾಗಕ್ಕೆ ಬದಲಿ ಜಾಗನ ನಮ್ಮ ತಾಲೂಕಿನಿಂದಲೇ 320
ತಿಪ್ಟೂರು ಎಲ್ಲಾ ಕಡೆಯಿಂದ ಒಟ್ಟು 540 ಎಕರೆ ಭೂಮಿಯನ್ನ ಬದಲಿ ಫಾರೆಸ್ಟ್ಗೆ ಲ್ಯಾಂಡ್ ಅನ್ನ ಬಿಟ್ಕೊಟ್ಟು ಈಗ ಅವರು ಇನ್ನೂ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಇವತ್ತು ನಾಳೆ ಅಂತ ಇದ್ದಾರೆ. ಈ ವಾರದಲ್ಲಂತೂ ಯಾವುದೇ ಕಾರಣದಿಂದ ಕ್ಲಿಯರೆನ್ಸ್ ಅನ್ನ ತಂದು ನೀರನ್ನ ಅರಸೀಕೆರೆ ಕಡೆಗೆ ಈ ಕಡೆ ತುಮಕೂರು ಕಡೆಗೆ ತಗೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಅದು ಬಿಟ್ರೆ ಇನ್ಯಾವ ಕ್ರಾಂತಿ ಅಲ್ಲ. ಜನ ಕ್ರಾಂತಿ ಮಾತಾಡಿದ್ರು, ಜನನ ನಾನು ಸುಮ್ಕಿರ್ಸಿದ್ದೀನಿ. ಜನ ಮಾಡಕ್ ಹೊಂಟಿದ್ರು, ಎಸಿತೀವಿ ಎಷ್ಟ್ಬಿಟ್ಟು ನೀರ್ ತಗೊಂಡು ಹೋಗ್ಬಿಡೋಣ ಅಂತ ಹೇಳಿ ಮಾತಾಡಿದ್ರು. ಅವತ್ತೆಯ ಇದಕ್ಕಾಗಕ್ಕೆ ಅವಕಾಶ ಕೊಡ್ಬಿಡಿ, ಜಲ್ದಿ ಕೆಲಸ ಮಾಡಿ ಅಂತ ಹೇಳಿದೀನಿ. ಇವ್ರಂಗಲ್ಲಿ ಕೂತ್ಕೊಂಡು ಇದು ಪುಕ್ಕಟ್ಟೆ ಭಾಷಣ ಮಾಡೋದಲ್ಲ, ನೀರ್ ತರಬೇಕು. ಯಾರು ಎತ್ತಿನೊಳೆನೆ ಯಾರು ತಂದಾರಂಗಾರೆ? ಎತ್ತಿನೊಳೆ ಹೋರಾಟ ಮಾಡಿದ ಇತಿಹಾಸ ಗೊತ್ತಿಲ್ವಾ? ಇವ್ರ ಪಕ್ಷದ ನಾಯಕರು ಏನಂತ ಇದ್ರು? ನೀರು ಬರ್ತವೆ ಅಂತ ಹೇಳ್ತಿದ್ರ? ಇದೊಂದು ಬೋಗಸ್ಸು. ಇವರು ಅದನ್ನು ವಿರೋಧ ಮಾಡಿಸ್ತಂತಾರು. ಇವ್ರು ಅವ್ರ ನಾಯಕರಿಗೆ ಹೇಳಿ, ಇವತ್ ನೀರ್ ಬಂದವಲ್ಲ ಹರಿದು ಅಲ್ಲೋಗಿ ವಾಣಿವಿಲಾಸ ತುಂಬಿರ್ಬೋದು, ಮುಂದೆ ಸರಿ ತುಂಬ್ತಾವಲ್ಲ ಅರಸೀಕೆರೆ ತಾಲೂಕು ನಾವು ಈ ಕಡೆಯಿಂದ ತುಮಕೂರವ್ರಿಗೂ ಕೆರೆಕೆರೆ. ಇದಕ್ಕೆ ಅವ್ರಿಗ ಉತ್ತರ ಇದು ಹೇಳೋದ್ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾವೇನು ಬೇಕು ಅಂತ ಇದ್ ಮಾಡಕ್ ಹೊಂಟಿದೀವ? ಯಾವ್ದ್ರಲ್ಲಿ ಏನು ಎತ್ತಿನೊಳಲ್ಲಿ ಪೆಂಡಿಂಗ್ ಇಲ್ಲ. ಅದು ಆಗ್ಬಿಟ್ರೆ ಮುಗಿದ ನಮ್ಮ ಅರಸೀಕೆರೆ ತಾಲೂಕು ಅಪ್ ಟು ತುಮಕೂರು ಎಲ್ಲೂ ಅಡಚಣೆ ಇಲ್ಲ. 3 ಕಿಲೋಮೀಟರ್ ಆಗ್ಬಿಟ್ರೆ ಇನ್ ಎಲ್ಲೂ ಅಡಚಣೆ ಇಲ್ಲ. ಇಲ್ಲಿ ಈ ಮುದುಡಿ ಹತ್ರ ಒಂದು ಕ್ರಾಸಿಂಗ್ ಸೇತುವೆ ಆಗ್ಬೇಕು, ಅದೊಂದು ಮಾಡ್ತಾ ಇದ್ದಾನು. ಹಗಲು ರಾತ್ರಿ 8 ದಿನಕ್ಕೆ ನಾನು 1 ತಿಂಗಳು ಮುಗಿಸ್ಕೊಡ್ತೀನಿ ಅಂತ ಹೇಳಿದಾನೆ. ನಮ್ಗೆ ಇದಿಲ್ಲ. ನಮ್ಗೇನು ಈಗ ಇಡೀ ಅರಸೀಕೆರೆ ತಾಲೂಕಿನ ಕೆರೆಗಳಿಗೆ ಸಬ್ಲೈನ್ ಎಳಿಬೇಕು, ಪೈಪ್ ಲೈನ್ಗಳು ಎಳಿಬೇಕು. ಅದಕ್ಕೆ 370 ಕೋಟಿ ಮಂಜೂರಾಗೈತೆ. ಆ 370 ಕೋಟಿ ಎಸ್ಟಿಮೇಟ್ ಐತೆ. ಅದನ್ನ ಕರ್ಕೊಂಡ್ಬಂದು CM ಹತ್ರ ನಾವು ಈಗ ಶಂಕುಸ್ಥಾಪನೆ ಹಾಕ್ಸಿ ಆ ಎಲ್ಲಾ ಕೆರೆಗಳಿಗೂ ಪೈಪ್ ಲೈನ್ ಜೋಡಿಸ್ಬೇಕು ಅಂತ ನಾವು ಒಟ್ಟಾಡ್ತಾ ಇದ್ವಿ. ಇಲ್ಲಿಂದ ಮತ್ತೆ ತೊಳ್ಳೂರು ಕೆರೆನ ಸ್ಟೋರೇಜ್ ಟ್ಯಾಂಕ್ ಮಾಡ್ಕೊಂಡು ತೊಳ್ಳೂರು ಕೆರೆಯಿಂದ ಕೆಂಕೆರೆ ಕೆರೆವರೆಗೂ ತಗೊಂಡು ಹೋಗ್ಬೇಕು, ಲಿಫ್ಟ್ ಮಾಡ್ಬೇಕು ಅಂತ ಎಸ್ಟಿಮೇಟ್ ಆಗಿದೆ. 370 ಕೋಟಿ ಏನಾದ್ರು ಮಾಡಿ ಗಣಸಿ ಇಡೀ ಅರಸೀಕೆರೆ ತಾಲೂಕಿನ ಎಲ್ಲ ಕೆರೆಗಳಿಗೆ ಏನೇನ್ PWD MI ಕೆರೆಗಳಿದಾವೆ ಅವನ್ನೆಲ್ಲ ತುಂಬಿಸ್ಬೇಕು ಅನ್ನೋದು ನಮ್ಮ ಹೋರಾಟ. ಇವೆಂತದ್ನ ಇದ್ರ ಭಾಷಣ ಸಂತೆ ಭಾಷಣ ಮಾಡಕ್ ಹೋಗಿಲ್ಲ. ಹಾಗಾಗಿ ಜಲಕ್ರಾಂತಿ ಮಾಡಿದ್ರೆ ಶಿವಲಿಂಗೇಗೌಡ ವಿಧಾನಸಭೆಯಲ್ಲಿ ಈ ಮಂಗಳೂರಿನವರು ನಮ್ ಮೀನ್ ಸಾಯ್ತವೆ ನೀರ್ ಬಿಡಕ್ ಆಗ್ತಲ್ಲ ಅಂದಾಗ ವಿಧಾನಸಭೆಯಲ್ಲಿ ನಿಮ್ಮ ಮೀನ್ ಸಾಯ್ತವಪ್ಪ, ನಮಗ್ ತಿಗಾ ತಪ್ಪಣಕ್ ನೀರಿಲ್ಲ ಅಂತ ಹೇಳಿದೀನಿ. ಅಂತ ಮಾತುಗಳನ್ನ ಭಾಷಣ ಪಡಿಸಿದ್ರಿಂದಲೇ ಮಂಗಳೂರಿನ ನಮಗೆ ನೀರು ಕೊಟ್ಟಿದ್ವಿ. ಗೊತ್ತಿತ್ತೆ ನಮ್ಗೆ ಹೆಂಗ್ ನೀರ್ ತರಬೇಕು, ಏನ್ ಮಾಡ್ಬೇಕು ಅಂತ. ಅವತ್ತು ಹೇಳಿದೆ ನಮ್ಗೆ ಈ ನೀರ್ ಕೊಡಕ್ ಆಗ್ಲಿಲ್ಲ. ದಕ್ಷಿಣ ಕರ್ನಾಟಕದಲ್ಲಿ KRS ನಲ್ಲಿ, ಕಬಿನಿನಲ್ಲಿ, ಆರಂಗಿನಲ್ಲಿ ನೀರು ಆ ಭಾಗಕ್ಕೆ ಹೋಗುತ್ತೆ. ಈ ಕಡೆ ಕಪ್ಪರ್ ಕೃಷ್ಣ ಇದಾವೆ, ತುಂಗಭದ್ರಾ ಇದೆ, ಹೋಗುತ್ತೆ ನೀರು. ನಾವು 17-27 ತಾಲೂಕ್ನಲ್ಲಿ ಏನ್ ಕರ್ಮ ಮಾಡಿದೀವಿ ಆ ಕರ್ನಾಟಕ ರಾಜ್ಯದಲ್ಲಿ, ಮಧ್ಯ ಕರ್ನಾಟಕನ ಸೃಷ್ಟಿ ಮಾಡ್ತೀವಿ, ನೀರನ್ನು ನಾವು ತತ್ತೀವಿ, ನಮ್ಗೆ ಹೋರಾಟ ಮಾಡಿ, ಇಲ್ಲಾಂದ್ರೆ ನಮ್ಗೆ ಕೈ ಬಿಟ್ಬಿಡಿ ಅಂತ ಹೇಳಿ ಕೇಳಿದ್ವಿ. ಹೋರಾಟ ಮಾಡಿದ್ವಿ, ವಿಧಾನಸಭೆಯಲ್ಲಿ ಮಾತಾಡಿದ್ವಿ. ಇದನ್ನ ಬಿಟ್ಟು ಹೋರಾಟ ಮಾಡಿ ತಂದು ನೀರು ಕೊಟ್ಟಿರ್ತಕ್ಕಂಥ ನಮ್ಗೆ ಈ ರೀತಿ ನೀವು ಅಗೌರವ ತೋರಿಸುವಂತ ಏನ್ ಕ್ರಾಂತಿ? ನಾನಿನ್ನೆ ಇದ್ರ ಕ್ರಾಂತಿ ಮಾಡಬಹುದು. ಆಮೇಲೆ ಇನ್ನೊಂದು ರಕ್ತಕರ ಕ್ರಾಂತಿ ಆಗತ್ತೆ ಅಂತ ಹೇಳಿದ್ದೆ. ಆ ವಿಚಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಣ್ಣವ್ರ ಮೇಲೆ ಆಪಾದನೆ ಇಲ್ಲದೆ ಇದ್ದಾಗ ಇವ್ರೇನು ಕೆಟ್ಟದಾಗಿ ಅವ್ರ ಮೇಲೆ ಆಪಾದನೆ ಮಾಡಿಸಿ ಪಳ್ಳು ಇದು ಮಾಡ್ತಾ ಇದಾರೆ. ಅವ್ರನ್ನೇನಾದ್ರೂ ಮುಖ್ಯಮಂತ್ರಿಗಳಿಂದ ಇಳಿಸಿದ್ರೆ ಸಂಘರ್ಷ ಆಗತ್ತೆ, ಜನ ಒಡೆದಾಡ್ತಾರೆ, ಜನ ದಂಗೆ ಹೇಳ್ತಾರೆ ಅಂತ ಹೇಳಿದ್ದೀನಿ. ಏನು ತಪ್ಪೇನು? ಇನ್ನೇನ್ ಹೇಳ್ಬೇಕಾಯ್ತು? ಮುತ್ತು ಕೊಡ್ತಾರೆ ಅಂತ ಹೇಳ್ಬೇಕಾಯ್ತಾ? ಸಿದ್ದರಾಮಯ್ಯ ತೆಗೆದ್ರು ನಿಮ್ಗೆಲ್ಲ ಬಂದು ಮುತ್ತು ಕೊಡ್ತಾರೆ ಅಂತ ಹೇಳ್ಬೇಕಾಯ್ತು ನಾನು? ಅದನ್ನೇ ಹೇಳ್ಬೇಕು. ಜನ ಭಾವನೆ ಹೆಂಗಿದೆ ಅದು ಗೊತ್ತಾತಲ್ಲ. ಮೊನ್ನೆ ಹಾಸನದಲ್ಲಿ ನಡೆದ ಸಭೆ,
ಸಿದ್ದರಾಮಣ್ಣನ ಬರೀ ಒಂದು ಇದಕ್ಕೆ ಎಷ್ಟು ಲಕ್ಷ ಜನ ಸೇರಿರು ಅಂತ ಗೊತ್ತಾಗ್ತಾರ್ರಿ ಮೊನ್ನೆ. ಇನ್ನೇನಾರ ಹೆಚ್ಚು ಕಮ್ಮಿ ಮಾಡಿದ್ರೆ ಏನಾಗ್ತದೆ? ನ್ಯಾಯಬದ್ಧವಾಗಿ ಸಿದ್ದರಾಮಣ್ಣ ತಪ್ಪು ಮಾಡಿದ್ರೆ ನೀವೇನಾದ್ರು ಕ್ರಮ ತಗೊಳ್ಳಿ. ಅವ್ರು ತಪ್ಪು ಮಾಡಿಲ್ಲ. ತಪ್ಪು ಮಾಡದೇ ಇರೋದನ್ನ ನೀವು ಸುಳ್ಳು ಇದು ಮಾಡ್ಕೊಂಡು ಎಂತದ ಒಂದು 14 ಸೈಟ್ಗೆ ಒಬ್ಬ ಮುಖ್ಯಮಂತ್ರಿ ಹೋಗ್ಬೇಕಲ್ರಿ ಇದು ಮಾಡಕ್ಕೆ. ಒಬ್ಬ ಮುಖ್ಯಮಂತ್ರಿ ಮನಸ್ಸು ಮಾಡಿ ಸೈಟ್ ತಗೋಬೇಕು ಅಂದ್ರೆ ಒಂದ್ ದಿವ್ಸಕ್ಕೆ 1000 ಸೈಟ್ ಬೇಕಾದ್ರೂ ಬರೀಸಿತ್ತ ಸಾಯಂಕಾಲದಲ್ಲಿ. ಅಂತಂದ ನೀವು 14 ಸೈಟ್ಗೆ ಸುಮ್ಮನೆ ಏನೇನೋ ಹೇಳ್ಕೊಂಡು ಎಂತದ ಅದ್ರಲ್ಲಿ ಹೇಳಿದ್ರೆ ಏನೈತೆ ಅದ್ರಲ್ಲಿ? ಇವ್ರಿಗೂ ಸಂಬಂಧ ಏನು? ಗಿಫ್ಟ್ ಬತ್ತು, ಗಿಫ್ಟ್ ಕೊಟ್ಟಿರೋರು ಬಿಜೆಪಿ ಅವರು ಮೂಡಾದಲ್ಲಿ ಅಧ್ಯಕ್ಷರು ಅವರೇ. ಯಾಕೆ ಕೊಟ್ರು? ಅವ್ರನ್ನ ಹಿಡ್ದೊಳಿಕ್ ಹಾಕಿ ಮೊದ್ಲು ನೀವು ಅವ್ರನ್ನ ಕೇಳ್ರಿ ಕೊಟ್ಟಾರನ ಸೈಟ್ನ. ಇಲ್ಲ ಇವ್ರೇನಾರ ಸಿದ್ದರಾಮಯ್ಯನವ್ರು ಎಲ್ಲಾರ ಬರ್ಕೊಟ್ಟಾರೇನ್ರಿ ನೀವು ಕೊಡದೇ ಇದ್ರೆ ನಿಮ್ಮನ್ನ ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಒಂದು ಉದಾಹರಣೆ ಐತೇನ್ರಿ? ಅರಸೀಕೆರೆ ನಗರ ಈಗ ಇಂಡೋರ್ ಸ್ಟೇಡಿಯಂ ಯಾರು ನೀವು ಕೇಳಿದ್ರ? ಇವತ್ತು 6 ಕೋಟಿ ರೂಪಾಯಿ ಇಂಡೋರ್ ಸ್ಟೇಡಿಯಂ ತೆಗೆದಿದ್ವಿ. ನೀವು ಹೋಗಿ ಎಷ್ಟು ಬರ್ಬೋದು ಬಾಲ. ಯಾರು ಕಬಡ್ಡಿ ಆಡ್ತೀರಾ, ವಾಲಿಬಾಲ್ ಆಡ್ತೀರಾ, ಖೋಖೋ ಆಡ್ತೀರಾ, ಏನ್ ಮಾಡೋದು ಎಲ್ಲ ಇದು ಗರ್ಲ್ ಸೈಜ್ ಇದು ಜೂನಿಯರ್ ಕಾಲೇಜ್ ಆವರಣ. ಯಾಕೆಂದ್ರೆ ಎಲ್ಲ ವಾಕ್ ಹೋಗ್ತಾರೆ. ವಾಕ್ ಹೋಗಿ ಬಂದು ಇಂಡೋರ್ ಒಳಗೆ ಸ್ಟೇಡಿಯಂ ಒಳಗೆ ಎಲ್ಲಾನು ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಏನು ಜಿಮ್ಮಿಂಗು, ಇದು ಡಬ್ಬಲ್ಸ್ ಏನೇನಿರುತ್ತೆ ಅವ್ರಿಗೆ. ಇನ್ನೆಲ್ಲಾರ ಮಾಡಿದ್ರೆ ನಾವು ಇಲ್ಲಿಗೆ ಬಂದು ಸ್ಟೇಡಿಯಂ ತಕ್ಕ ಹೋಗಲ್ಲ. ಸ್ಟೇಡಿಯಂ ತಕ್ಕ ಬಂದ್ರೆ ಇಲ್ಲಿ ಬರಲ್ಲ. ಅಲ್ಲಿ ಮಾಡ್ತಾ ಅಲ್ಲಿ ನಡೀತಾರೆ ಕೆರೆ ಒಳಗೆ ನಡೆದವರು ಅಲ್ಲೇ ಸ್ವಿಮ್ಮಿಂಗ್ ಇರುತ್ತೆ. ಎಲ್ಲಿ ಕೆರೆ ತಿಂಗಳೊಳಗಡೆ ಸ್ವಿಮ್ಮಿಂಗ್ ಪೂರ್ತಿ ಮಾಡ್ತೀವಿ. ತಿಂಗಳೊಳಗಡೆ ಕೆರೆ ಸ್ವಿಮ್ಮಿಂಗ್ ಶೌಚಾಲಯ ಈಗ ಆಯ್ತು. ಶೌಚಾಲಯ ಆಗ್ತಾ ಇಲ್ಲ. ಇವರೇ ಕಟ್ಟ. ಕೃಷಿ ಕ್ಷೇತ್ರಕ್ಕೆ ಏನ್ ಕೊಡುಗೆ ನಿಮ್ದು? ಕೃಷಿ ಕ್ಷೇತ್ರಕ್ಕೆ ಏನ್ ವಶಿ ಮಾಡಿದ್ವಿ ಸರ್ ನಾವು. ಈಗ ನೀವೇನ್ ಹೇಳಿದ್ರಿ, ಜಲಕ್ರಾಂತಿ ಹೇಳಿದ್ರಿ, ಶಿಕ್ಷಣ ಕ್ರಾಂತಿ ಹೇಳಿದ್ರಿ. ಕೃಷಿ ಕ್ರಾಂತಿಲಿ ಏನ್ ನಿಮ್ ಪಾತ್ರ? ಕೃಷಿ ಕ್ರಾಂತಿನಲ್ಲಿ ಜಲಕ್ರಾಂತಿ, ವಿದ್ಯಾಕ್ರಾಂತಿ 2 ಆದ್ರೇ ಕೃಷಿ ಕ್ರಾಂತಿ ಆಗೋದು. ಜಲಕ್ರಾಂತಿ ಆದ್ಮೇಲೆ ಕೃಷಿ ಕ್ರಾಂತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಈಗ ಕೃಷಿ ಭೂಮಿನ ಎಲ್ಲಾ ಭೂಮಿನೂ ರೈತರ ಹೆಸರಿಗೆ ಅವ್ರವ್ರ ಹೆಸರಿಗೆ ಇದು ಮಾಡಿಕೊಟ್ಟಿದ್ದೀವಿ. ಈಗೆಲ್ಲ ತೆಂಗಿನ ತೋಟಕ್ಕೆ, ತೆಂಗಿನ ಮರಗಳಿಗೆ ಅನ್ಯಾಯ ಆದಾಗ ತೆಂಗಿನ ಇದಕ್ಕೆ ಪರಿಹಾರ ಕೊಡಿಸೋದಕ್ಕೆ 15 ದಿವಸ ತೋಟದೊಳಗೆ ಮನೆ ಇದೆ. ಕೊಬ್ಬರಿ ನ್ಯಾಯ ಪವರ್ ಸ್ಟೇಷನ್ ಸೋಲಾರ್ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಅರಸೀಕೆರೆ ತಾಲೂಕಿನವ್ರು ಒಂದು ಸಿಹಿ ಸುದ್ದಿ ಅಂದ್ರೆ, ಅರಸೀಕೆರೆ ತಾಲೂಕಿಗೆ ಬೇಕಾದಂತ ಕರೆಂಟ್ನ ಅರಸೀಕೆರೆ ತಾಲೂಕಲ್ಲ ಉತ್ಪತ್ತಿ ಮಾಡ್ತಾ ಇದ್ದೀವಿ. 1000 ಮನೆ ಆಶ್ರಯ ಮನೆ ಇನ್ನೊಂದು ತಿಂಗಳೊಳಗೆ ಕೊಡ್ತೀವಿ. ಇನ್ನೊಂದು ತಿಂಗಳೊಳಗೆ 500 ಜನ ಫಲಾನುಭವಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. G+1 ಅವ್ರು ಯಾರು ದುಡ್ಡು ಕಟ್ಟಿಲ್ಲ. 1000 1 ಲಕ್ಷ ನಾವೇ ಸರ್ಕಾರದಿಂದಲೇ ಫ್ರೀ ಮಾಡಿಬಿಟ್ಟು ಮಾಡಿಸ್ತೀವಿ. ಹೌಸಿಂಗ್